ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಜಾತಕ, ಸಂಪೂರ್ಣ ಜಾತಕ ವಿಮರ್ಶೆಗೆ ನನ್ನ ಹೊರಸ್ಕೋಪ್ ಬಂದಿದೆ. ಆ ಜಾತಕನ ಇವಾಗ ಪ್ರಿಡಿಕ್ಷನ್ ಮಾಡೋಣ. ನೋಡಿ, ಈ ಒಂದು ವ್ಯಕ್ತಿಯ ಜಾತಕದಲ್ಲಿ ಯಾವ ಥರ ಒಂದು ಯೋಗಗಳಿದೆ, ಯಾವ ಥರ ಒಂದು ಲೋಪದಶೆಗಳಿದೆ, ಏನೇನು ಜಾತಕದಲ್ಲಿ ಏನೇನು ನಮಗೆ ಒಂದಷ್ಟು ವಿಚಾರಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಭಾವಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡೂ ತೊಗೊಂಡಿದ್ದೀನಿ. ನಾನು ದಶಾಭುಕ್ತಿಗಳು ಸಹ ಬರ್ಕೊಂಡಿದ್ದೀನಿ. ಸೊ ಜಾತಕದ ಪ್ರಕಾರ ಇವ್ರು ಹುಟ್ಟಿರ್ತಕ್ಕಂಥದ್ದು, ಇವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಹಸ್ತ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಕನ್ಯಾ ರಾಶಿ. ಲಗ್ನ ಬಂದು ಮೀನ ಲಗ್ನ ಬರುತ್ತೆ. ಮೀನ ಲಗ್ನ ಬಂದಿರತಕ್ಕಂಥದ್ದು, ಲಗ್ನದಲ್ಲೇ ಮಾಂದಿ ಗ್ರಹ ಇದೆ. ಸೊ ಮೀನ ಲಗ್ನ, ಲಗ್ನದಲ್ಲೇ ಮಾಂದಿ ಇರ್ತಕ್ಕಂಥದ್ದು. ಇಲ್ಲಿ ಮೀನ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ಜಾತಕದಲ್ಲಿ 9ನೇ ಮನೆಯಲ್ಲಿ ಇರ್ತಕ್ಕಂಥದ್ದು 26 ಡಿಗ್ರಿಯಲ್ಲಿ. ನೋಡಿ, ಮೀನ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು, ಮತ್ತೆ ಇಲ್ಲಿ 10ನೇ ಮನೆ, 10ನೇ ಭಾವಕ್ಕೂ 1ನೇ ಭಾವಕ್ಕೂ ಎರಡಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗುರು ಜಾತಕದಲ್ಲಿ ಭಾಗ್ಯಸ್ಥಾನ, ಪಿತೃಸ್ಥಾನ, ದೈವಸ್ಥಾನ, ಅತ್ಯಂತ ಉತ್ತಮವಾದ ರಾಜಯೋಗನ ಕೊಡ್ತಕ್ಕಂಥ ಮನೆಯಲ್ಲೇ ಇರತಕ್ಕಂಥದ್ದು ತುಂಬಾ ಶುಭಯೋಗ ಇದು. ಯಾಕಂದ್ರೆ ಸಾಮಾನ್ಯವಾಗಿ ಯಾರದೇ ಜಾತಕದಲ್ಲಿ 9ನೇ ಮನೆಯಲ್ಲಿ ತ್ರಿಕೋಣ ಸ್ಥಾನದಲ್ಲಿ ಗುರು ಬಂದು ಕೂತ್ಕೊಂಡಾಗ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾನೆ, ಅದೃಷ್ಟ ಕೊಡ್ತಾನೆ, ಸ್ವಲ್ಪ ಜೀವನದಲ್ಲಿ ಶುಭಯೋಗಗಳನ್ನೇ ಕೊಡ್ತಾನೆ. ಅದೇ ರೀತಿ ಈ ಜಾತಕದಲ್ಲಿ ಲಗ್ನಾಧಿಪತಿನೂ ಆಗಿ ಮತ್ತೆ 10ನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಗುರು 9ನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಬಂದಿರತಕ್ಕಂಥದ್ದು ಭಾಗ್ಯಸ್ಥಾನಕ್ಕೆ ವಿಶೇಷವಾದ ಒಂದು ಅದೃಷ್ಟ ಕೊಡುತ್ತೆ. ಮತ್ತೆ 9ನೇ ಮನೆ ಅಧಿಪತಿ, 9ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಜಾತಕದಲ್ಲಿ 2ರಲ್ಲಿ ತನ್ನ ಸ್ವಂತ ಮನೆ ಮೇಷರಾಶಿಯಲ್ಲಿ ಮೂಲ ತ್ರಿಕೋಣ ಸ್ಥಾನದಲ್ಲಿ ಇರತಕ್ಕಂಥದ್ದು ವಿಶೇಷವಾದ ಅದೃಷ್ಟ, ಭೂಮಿಯೋಗ, ಧನಯೋಗ, ಶ್ರೀಮಂತಿಕೆನ ಕೊಡುತ್ತೆ. ಅದರಲ್ಲೂ ಈ ಜಾತಕದ ವ್ಯಕ್ತಿಯ ತಂದೆಗೆ ಸ್ವಲ್ಪ ಉತ್ತಮವಾದಂಥ ಯೋಗ ಇದೆ. ಯಾಕಂದ್ರೆ ಇದು 9ನೇ ಬಂದು ಪಿತೃಸ್ಥಾನ, ದೈವಸ್ಥಾನ ಅಂತೀವಿ. ಈ ಮನೆಯಲ್ಲಿ ಗುರುಗ್ರಹ ಬರ್ತಕ್ಕಂಥದ್ದು, ಜೊತೆಗೆ ಈ ಮನೆ ಅಧಿಪತಿ ತನ್ನ ಸ್ವಂತ ಮನೆ ಮೇಷರಾಶಿಯಲ್ಲಿ ಇರೋದ್ರಿಂದ ತಂದೆಗೆ ಆಯುಷ್ಯ, ಆರೋಗ್ಯ ವೃದ್ಧಿ ಆಗ್ತದೆ. ತಂದೆಗೆ ಒಂದಷ್ಟು ಭೂಮಿಯೋಗ, ಶ್ರೀಮಂತಿಗೆ ಅಥವಾ ಯಾವುದಾದ್ರೂ ಒಂದು ರೀತಿಯಾಗಿ ಧನಯೋಗದನೋ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಶುಭಯೋಗ ಉಂಟಾಗ್ತಕ್ಕಂಥದ್ದು ಈ ಒಂದು ಮಗುವಿನ, ಈ ಒಂದು ಜಾತಕದ ವ್ಯಕ್ತಿಯ ಹುಟ್ಟಿದ ನಂತರ ತಂದೆಗೆ ಅನುಕೂಲ ಆಗ್ತಕ್ಕಂಥದ್ದು ಜಾತಕದಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಪಿತೃಕಾರಕ ಗ್ರಹ ಆದಂತ ರವಿ ಗ್ರಹ ನೋಡಿ 9 ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಆದರೆ ನಾವು ಡಿಗ್ರಿ ವೈಸ್ ತಗೊಂಡಾಗ ಲಗ್ನ 25 ಡಿಗ್ರಿಯಲ್ಲಿ ಇರೋದ್ರಿಂದ ಅದು ಮಧ್ಯಬಿಂದು, ಲಗ್ನಕ್ಕೆ ಮಧ್ಯಬಿಂದು 25 ಡಿಗ್ರಿ. ಅಂದ್ರೆ ಆ ಲಗ್ನ 25 ಡಿಗ್ರಿಯಿಂದ 15 ಡಿಗ್ರಿ ಈ ಕಡೆ, 15 ಡಿಗ್ರಿ ಈ ಕಡೆ ಬರೋದು, ಮುಂದ್ಗಡೆ ಬರೋದ್ರಿಂದ ಮೇಷರಾಶಿಯಲ್ಲಿ 10 ಡಿಗ್ರಿವರೆಗೂ ಲಗ್ನ ಇರುತ್ತೆ, 1ನೇ ಮನೆ ಇರುತ್ತೆ. ಅದೇ ರೀತಿ ಕೌಂಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಕುಂಭರಾಶಿಯಲ್ಲಿ 10 ಡಿಗ್ರಿವರೆಗೂ ನಮ್ಗಿಲ್ಲಿ 11ನೇ ಮನೆಯೇ ಬರುತ್ತೆ. ಸೊ ಇಲ್ಲಿ ರವಿ ಪಿತೃಕಾರಕ ಗ್ರಹ ಆದಂತ ರವಿ 11ನೇ ಭಾವಕ್ಕೆ ಬಂದ, ಲಾಭ ಸ್ಥಾನಕ್ಕೆ ಬಂದ. ಸೊ ಆ ರೀತಿ ನಾವು ಕನ್ಸಿಡರ್ ಮಾಡಿದಾಗ ಪಿತೃಕಾರಕ ಗ್ರಹ ಆದಂತ ರವಿ 11ಕ್ಕೆ ಬಂದಿರತಕ್ಕಂಥದ್ದು, ಪಿತೃಸ್ಥಾನಾಧಿಪತಿಯಾಗಿ 9ನೇ ಮನೆ ಅದೃಷ್ಟ ಕೊಡ್ತಕ್ಕಂಥ ಮನೆ ಪಿತೃಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ ತನ್ನ ಸ್ವಂತ ಮನೆ 2ರಲ್ಲೇ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಆ ಒಂದು ಪಿತೃಸ್ಥಾನಕ್ಕೆ 9ನೇ ಮನೆಗೆ ಲಗ್ನಾಧಿಪತಿ ಗುರು ಬಂದಿರತಕ್ಕಂಥದ್ದು ವಿಶೇಷವಾದ ರಾಜಯೋಗ, ಅದೃಷ್ಟ, ಧನಯೋಗ, ಭೂಮಿಯೋಗ. ಅದು ಈ ಜಾತಕದ ವ್ಯಕ್ತಿಗೂ ಹೌದು, ಮತ್ತೆ ಈ ಜಾತಕದ ವ್ಯಕ್ತಿಯ ತಂದೆಗೂ ಸಹ ಉಂಟಾಗ್ತಕ್ಕಂಥದ್ದು. ಅದರಲ್ಲೂ ಯಾವ ಟೈಮಲ್ಲಿ ಆಗುತ್ತೆ ಅಂದ್ರೆ ಗುರು ದಶೆಯಲ್ಲಿ, ಕುಜನ ದಶೆಯಲ್ಲಿ. ಕುಜ ಅಥವಾ ಗುರು ದಶೆ ಬಂದಾಗ, ಕುಜ ಅಥವಾ ಗುರು ಭಕ್ತಿಗಳು ಬಂದಾಗ ಹೆಚ್ಚು ಧನಯೋಗ, ಭೂಮಿಯೋಗ, ವಿದ್ಯಾಯೋಗ, ಅದೃಷ್ಟ, ಶ್ರೀಮಂತಿಕೆ, ವಾಹನ ಯೋಗ ಎಲ್ಲಾನು ಬಂದೇ ಬರುತ್ತೆ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು ಈ ಜಾತಕದ ವ್ಯಕ್ತಿಗೆ ಲಗ್ನದಲ್ಲೇ ಮಾಂದಿ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಒಂದಷ್ಟು ಕೋಪಿಷ್ಟ, ಮೊಂಡುತನ, ಹಠ, ಒಂದಷ್ಟು ವಿಚಾರಗಳೇ ಶೀಘ್ರವಾಗಿ ಶಾರ್ಟ್ ಟೆಂಪರ್ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಹಠ ಸ್ವಭಾವ ಮಾಡ್ತಕ್ಕಂಥದ್ದು. ಆ ವಿಚಾರಗಳಿಗೆ ಸ್ವಲ್ಪ ಇಲ್ಲಿ ಎಡವಟ್ಟಾಗ್ತದೆ. ಅದನ್ನು ಸ್ವಲ್ಪ ಲೋಪದೋಷ ಬಿಟ್ರೆ ಇನ್ನೆಲ್ಲ ರೀತಿಯಾಗ್ಲೂ ಲಗ್ನಾಧಿಪತಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಆ ಎಲ್ಲಾ ದೋಷಗಳು ಬಗೆಹರಿಸ್ಕೊಳ್ತಾನೆ. ಯಾಕೆ ಅಂದ್ರೆ ಲಗ್ನದಲ್ಲೇ ಮಾಂದಿ ಇದ್ರೂನುವೆ ಲಗ್ನಾಧಿಪತಿ ಗುರು ಆಗಿರೋದ್ರಿಂದ, ಗುರು ಪಂಚಮ ದೃಷ್ಟಿಯಿಂದ ಲಗ್ನನೇ ನೋಡ್ತಾ ಇರೋದ್ರಿಂದ ಆ ಲಗ್ನಕ್ಕೆ ಶುಭಯೋಗನೇ ಉಂಟಾಗ್ತದೆ. ಮತ್ತೆ ಗುರು ತನ್ನ 9ನೇ ದೃಷ್ಟಿಯಿಂದ ಪಂಚಮನನ್ನು ನೋಡ್ತಾನೆ, ಇಲ್ಲಿ 5ನೇ ಮನೆ ಕಟಕ ರಾಶಿನ ನೋಡ್ತಾನೆ ಗುರು. ಸೊ ಹಾಗಾಗಿ ಮತ್ತೆ ಈ ಜಾತಕದಲ್ಲಿ ಕುಜ ದೋಷ ಇದೆ. ಕುಜ 2ನೇ ಮನೆಯಲ್ಲಿ ಇರೋದ್ರಿಂದ ಕುಜದೋಷ ಉಂಟಾಗ್ತದೆ. ಆದರೆ ಕುಜ ತನ್ನ ಸ್ವಂತ ಮನೆಯಲ್ಲೇ ಇರೋದ್ರಿಂದ, ಹಾಗಾಗಿ ಮತ್ತೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಆ ಕುಜದೋಷ 80% ಭಂಗ ಆಗ್ತದೆ. ಕುಜದೋಷದ ತೀವ್ರತೆ ಕಡಿಮೆ ಆಗ್ತದೆ, ಅಷ್ಟೊಂದು ತೊಂದರೆ ಕೊಡುವುದಿಲ್ಲ. ನಂತರ ನೋಡಿ, ಈ ಜಾತಕದ ವ್ಯಕ್ತಿಗೆ ಕಟಕ ರಾಶಿಯಲ್ಲಿ ರಾಹು ಇದ್ದಾನೆ. ಆದರೆ ಆ ರಾಹು
ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ತಗೊಂಡಾಗ ನಾವು ಕೇವಲ 0.4 ಡಿಗ್ರಿಯಲ್ಲಿ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಕಟಕ ರಾಶಿಯ 10 ಡಿಗ್ರಿವರೆಗೂ ಕಟಕ ರಾಶಿಯ 10 ಡಿಗ್ರಿವರೆಗೂ 4ನೇ ಮನೆನೇ ಇರುತ್ತೆ, 4ನೇ ಭಾವನೆ ಇರುತ್ತೆ. ಸೊ ರಾಹು ಇಲ್ಲಿ ಕಟಕ ರಾಶಿಯ 0.4 ಡಿಗ್ರಿಯಲ್ಲಿ ರಾಹು ಇರೋದ್ರಿಂದ ಕಂಪ್ಲೀಟ್ ಆಗಿ 4ನೇ ಮನೆಗೆ ಬರ್ತಾನೆ, 5ನೇ ಮನೆಗೆ ಬರೋದಿಲ್ಲ. ಒಂದು ವೇಳೆ ಏನಾದರೂ ರಾಹು 5ಕ್ಕೆ ಬಂದಿದ್ದಿದ್ರೆ ಪಿತೃದೋಷ ಆಗ್ತಾ ಇತ್ತು. ಆ ರಾಹು ಮೇಲೆ ಕುಜನ 4ನೇ ದೃಷ್ಟಿ ಬಿದ್ದು ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ಕೆಟ್ಟ ಘಟನೆಗಳಿಗೆ ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು, ಆಪಾದನೆಗಳು, ನಿಂದನೆಗಳು, ಬಡದಾಟಗಳಾಗ್ತಕ್ಕಂಥ ಒಂದು ಪ್ರಭಾವ ಇರ್ತಾ ಇತ್ತು. ಆದರೆ ಇಲ್ಲೇನಾಗಿದೆ, ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ತಗೊಂಡಾಗ ನಾವು ರಾಹು 4ನೇ ಮನೆಗೆ ಹೋಗ್ತಾ ಇದ್ದಾನೆ, 5ಕ್ಕೆ ಬರಲ್ಲ. ಸೊ ಇದು 5ನೇ ಮನೆ ಸೇಫ್ ಆಯಿತು. 5ನೇ ಮನೆ ಅಧಿಪತಿ ಚಂದ್ರ 7ಕ್ಕೆ ಬಂದ, ಕೇಂದ್ರ ಸ್ಥಾನಕ್ಕೆ ಬಂದ, ಅದು ಒಳ್ಳೇದಾಗ್ತದೆ. ಹಾಗಾಗಿ ಆದರೆ ಕುಜನ 4ನೇ ದೃಷ್ಟಿ 5ನೇ ಮನೆಗಿರೋದ್ರಿಂದ ಸಂತಾನದ ವಿಚಾರದ ಸ್ವಲ್ಪ ತೊಂದರೆಗಳಾಗ್ತದೆ. ಯಾಕೆಂದ್ರೆ ಈ ಪಂಚಮಾಧಿಪತಿ ಚಂದ್ರನ ಮೇಲೆ ಶನಿಯ 10ನೇ ದೃಷ್ಟಿ ಇರ್ತಕ್ಕಂಥದ್ದು, ಮತ್ತೆ ಈ ಒಂದು ಪಂಚಮ ಸ್ಥಾನಕ್ಕೆ ಕುಜನ 4ನೇ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಮದುವೆ ಆದ್ಮೇಲೆ ಸಂತಾನದಲ್ಲಿ 1-2 ಅಭಾಷಣ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು, ಆ ಥರ ಪ್ರಾಬ್ಲಮ್ ಆಗ್ಬಿಟ್ಟು ನಂತರ ಸಂತಾನ ಬರ್ತಕ್ಕಂಥದ್ದು, ಮಕ್ಕಳಾಗ್ತಕ್ಕಂಥದ್ದು ಆಗ್ತದೆ. ಆದರೆ ರಾಹು 5ನೇ ಭಾವದಿಂದ 4ನೇ ಭಾವಕ್ಕೆ ಹೋದ, ಮಿಸ್ ಆಯಿತು. 5ನೇ ಭಾವಕ್ಕಿಲ್ಲ, 5ನೇ ಭಾವದಲ್ಲಿ ಬರೋದಿಲ್ಲ. ಇದು ಡಿಗ್ರಿ ವೈಸು 4ನೇ ಭಾವಕ್ಕೆ ಬರ್ತಾರೆ. ರಾಶಿಯಲ್ಲಿ ಕರ್ಕಟಕ ರಾಶಿಯಲ್ಲೇ ಇರ್ತಾನೆ, ಆದರೆ ಡಿಗ್ರಿ ವೈಸು ಭಾವದ ವಿಚಾರದಲ್ಲಿ 4ನೇ ಭಾವಕ್ಕೆ ಬರ್ತಾನೆ. ಸೊ ಸೇಫ್ ಆಯಿತು. ಪಂಚಮ ಭಾವ ದೋಷದಿಂದ ರಾಹು ಪಾರಾದ. ಇನ್ನು ನಂತರ ಈ ಜಾತಕದ ವ್ಯಕ್ತಿಗೆ 4ನೇ ಮನೆ ಅಧಿಪತಿ ಆಗಿರತಕ್ಕಂಥ ಬುಧ ಜಾತಕದಲ್ಲಿ 12ನೇ ಮನೆಗೆ ಬಂದ್ಬಿಟ್ಟ. ಬುಧ ಸಾಮಾನ್ಯವಾಗಿ ಇಲ್ಲಿ 4ಕ್ಕೆ ಮತ್ತು 7ಕ್ಕೆ ಅಧಿಪತಿಯಾಗಿ 12ಕ್ಕೂ ಇರೋದ್ರಿಂದ ಸ್ವಲ್ಪ ಎಜುಕೇಶನ್ ಅಲ್ಲಿ ಆಗಾಗ ಸ್ಲೋ ಇರುತ್ತೆ. ಎಜುಕೇಶನ್ ಸ್ಲೋ ಆಗ್ತಕ್ಕಂಥದ್ದು ಅಥವಾ ಸ್ವಲ್ಪ ಮರು ಬರತಕ್ಕಂಥದ್ದು, ಒಂದು ಸ್ವಲ್ಪ ತೊದಲು ಮಾಲವಿಕೆ ಇರ್ತಕ್ಕಂಥದ್ದು, ಒಂದಷ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ತಕ್ಕಂಥದ್ದು ಆಗಾಗ ಉಂಟಾಗ್ತದೆ. ಅದು ಬುಧ ದಶೆಯಲ್ಲಿ ಹೆಚ್ಚಾಗ್ತದೆ. ನಂತರ ಆ ಒಂದು ಬುಧನ ಮೇಲೆ ಅಂದ್ರೆ ಇಲ್ಲಿ 12ನೇ ಮನೆಗೆ ಶನಿಯ 3ನೇ ದೃಷ್ಟಿ ಇರೋದ್ರಿಂದ, ಬುಧ 12ಕ್ಕೆ ಹೋಗಿರತಕ್ಕಂಥದ್ದು, ಶನಿಯ 3ನೇ ದೃಷ್ಟಿ ಬುಧನ ಮೇಲೆ ಅಂದ್ರೆ 12ನೇ ಮನೆಗೆ ಬಿದ್ದಿರೋದ್ರಿಂದ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ಲೋ ಆಗಿ ಹೋಗ್ತಕ್ಕಂಥದ್ದು, ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗ್ತಕ್ಕಂಥದ್ದು, ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಸಹ ಸ್ವಲ್ಪ ಕಾಣಿಸ್ತಾ ಇದೆ. ಆ ಒಂದು ವಿಚಾರವಾಗಿ ದಯವಿಟ್ಟು ಇವರು ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ, ಬುಧನಿಗೆ ಸಂಬಂಧಪಟ್ಟಕ್ಕಂಥ ದಾನ ಧರ್ಮಗಳು, ಬುಧನಿಗೆ ಸಂಬಂಧಪಟ್ಟಕ್ಕಂಥ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದು, ಹಸಿರು ಪಂಚೆ, ಹೆಸರು ಕಾಳು ಎಲ್ಲಾನು ವಿಷ್ಣು ಟೆಂಪಲ್ ಅಲ್ಲಿ ಬ್ರಾಹ್ಮಣರಿಗೆ ದಾನ ಕೊಡ್ತಕ್ಕಂಥದ್ದು, ಪ್ರತಿ ಬುಧವಾರ ಕಂಪಲ್ಸರಿಯಾಗಿ ತಲೆಗೆ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದ್ರಿಂದ ಆ ಬುಧನ ಒಂದು ದೋಷ ಸ್ವಲ್ಪ ಕಡಿಮೆ ಆಗ್ತದೆ. ನಂತರ ಇನ್ನು ಹಸ್ತ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಆದರೆ ಚಂದ್ರನಿಗೆ ಎಡಗಡೆ ಮತ್ತು ಬಲಗಡೆ ಯಾವುದೇ ಗ್ರಹಗಳಿಲ್ಲದ ಕಾರಣ ಇದು ಕೇಮದ್ರುಮ ದೋಷ ಉಂಟಾಗ್ತದೆ. ಸೊ ಇದು ಫೈನಾನ್ಷಿಯಲಿ ಆರ್ಥಿಕವಾಗಿ ಒಂದಷ್ಟು ಕಾಟ ಕೊಡುತ್ತೆ. ಅದು ಚಂದ್ರ ದಶೆಗಳಲ್ಲಿ ಸ್ವಲ್ಪ ಕಷ್ಟ ಕೊಡುತ್ತೆ. ಆದರೆ ಧನಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಇರೋದು ಕುಜ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ, ಗುರು 9ಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಅಥವಾ ಶ್ರೀಮಂತಿಕೆ ಅನ್ನೋದಿರ್ಬೋದು, ಏನೇ ಸಮಸ್ಯೆಗಳು ಚಂದ್ರನಿಂದ ಇಲ್ಲೆಲ್ಲ ಬಂದರೂ ಸಹ ಖಂಡಿತವಾಗ್ಲೂ ಪಿತೃಗಳಿಂದ, ಅವ್ರ ಮನೆಯಿಂದ, ಅವ್ರ ಫ್ಯಾಮಿಲಿಯಿಂದ, ತಂದೆಯಿಂದ ಒಂದಷ್ಟು ಲಾಭ ಇರೋದ್ರಿಂದ ಆ ಒಂದು ಕಷ್ಟ ಕಾರ್ಪಣ್ಯಗಳು ಇರೋರಿಗೆ ತುಂಬ ಕಾಡುವುದಿಲ್ಲ, ಸೇಫ್ ಆಗಿ ಇರ್ತಾರೆ. ಮತ್ತೆ 10ನೇ ಕರ್ಮಸ್ಥಾನಾಧಿಪತಿ 9ಕ್ಕೆ ಬಂದಿರೋದ್ರಿಂದ, ಮತ್ತೆ 10ನೇ ಮನೆಯಲ್ಲಿ ಇಲ್ಲಿ ನೋಡಿ, 10ನೇ ಮನೆಯಲ್ಲಿ ಅಷ್ಟಮಾಧಿಪತಿ 3ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 10ನೇ ಮನೆಯಲ್ಲಿ ಇರೋದ್ರಿಂದ, ಮತ್ತೆ 12ನೇ ಮನೆ 11ನೇ ಮನೆ ಅಧಿಪತಿ ದುಸ್ಥಾನಾಧಿಪತಿ 12, ದುಸ್ಥಾನ ಇಲ್ಲಿ 8, ಈ 2 ಮನೆಗಳಿಗೂ ಅಧಿಪತಿ ಆಗಿರತಕ್ಕಂಥವ್ರು ಶನಿ ಶುಕ್ರ 10ನೇ ಮನೆಯಲ್ಲಿ ಬಂದು ಕೂತಿರ್ತಕ್ಕಂಥದ್ದು. ಮತ್ತೆ ಕೇತು ಸಹ ಇಲ್ಲಿ 10ನೇ ಮನೆಗೆ ಬಂದಿರತಕ್ಕಂಥದ್ದು. 10ನೇ ಮನೆ ಅಧಿಪತಿ 9ಕ್ಕೆ ಹೋಗಿರ್ತಕ್ಕಂಥದ್ದು ರಾಜಯೋಗ. ಒಂದು ಯಾವ್ದಾದ್ರು ಒಂದು ಅದೃಷ್ಟ ರೂಪದಲ್ಲಿ ಕೆಲಸ ಅಂತ ಇದ್ದೇ ಇರುತ್ತೆ, ಕೆಲಸ ಮಾಡ್ಕೋತಾರೆ. ಆದ್ರೆ 8ನೇ ಮನೆ ಮತ್ತೆ 12ನೇ ಮನೆ ಅಧಿಪತಿಗಳು 10ಕ್ಕೆ ಬಂದಿರೋದ್ರಿಂದ ಏನಾಗ್ತದೆ, ಕೆಲಸದ ವಿಚಾರದಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಒಂದ್ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಆ ಕೆಲಸದ ಯಾವುದೇ ಕೆಲಸಕ್ಕೆ ಹೋದ್ರೂ ತುಂಬಾ ದಿವಸಗಳ ಕೆಲಸ ಆ ಕೆಲಸ ಮಾಡೋದಿಲ್ಲ, ಸ್ವಲ್ಪದಲ್ಲೇ ಬಿಟ್ಬಿಡ್ತಕ್ಕಂಥದ್ದು, ಸೋಂಬಾರಿತನ ಆಗ್ತಕ್ಕಂಥದ್ದು, ಅಥವಾ ಇವ್ರು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಕೆಲಸದಲ್ಲಿ ಇವ್ರಿಗೆ ಅತ್ಯಂತ ಹೆಚ್ಚು ಲಾಭ ಬರದೇ ಇರತಕ್ಕಂಥದ್ದು ಸಹ ಉಂಟಾಗ್ತದೆ. ಆದರೆ ಅದೃಷ್ಟ ಇದೆ, ಲಗ್ನಾಧಿಪತಿ ಮತ್ತೆ 10ನೇ ಮನೆ ಅಧಿಪತಿ 9ಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಎಷ್ಟೇ ಏನೇ ಕಷ್ಟ ಬಂದ್ರು, ಎಷ್ಟೇ ಏನೇ ಕೆಲಸಗಳು ಚೇಂಜ್ ಮಾಡಿದ್ರು ಸಹ ಗುರುವಿನ ಶುಭಯೋಗದಿಂದ ಒಂದು ಕೆಲಸ ಸಿಗ್ತಾನೆ ಇರ್ತದೆ. ಕೆಲಸದಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಅನುಕೂಲತೆ ಆಗ್ತದೆ. ಈ ಎಲ್ಲಾ ಸ್ಟ್ರಗಳನ್ನ ಅನುಭವಿಸ್ಕೊಂಡೇ ಈ ಸುಖನ ಅನುಭವಿಸ್ಬೇಕಾಗ್ತದೆ. ಚೇಂಜಸ್ ಆಗೋದನ್ನು ಸಹ ನಾವು ಇಲ್ಲೇನು ಮಾಡೋಕ್ಕಾಗೋದಿಲ್ಲ. ಕೆಲಸ ಚೇಂಜ್ ಆಗತಕ್ಕಂಥದ್ದು, ಕೆಲಸದಲ್ಲಿ ಪ್ರಮಾಣ
ಲಾಭ ಬರ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಸಹ ಇದ್ದೇ ಇರ್ತದೆ. ಹಾಗಾಗಿ ಗುರು ಒಬ್ಬ ಕಾಪಾಡ್ತಾನೆ. ಗುರು ಇಲ್ಲಿ ಕೆಲಸದ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಶ್ರೀಮಂತಿಕೆ ವಿಚಾರದಲ್ಲಿರ್ಬೋದು ಒಂದಷ್ಟು ಕೈ ಹಿಡಿದಾನೆ. ಆದರೆ ಕಷ್ಟ ಕೊಡ್ತಕ್ಕಂಥದ್ದು, ಲಾಸ್ ಮಾಡ್ತಕ್ಕಂಥದ್ದು, ಒಂದು ಸ್ವಲ್ಪ ಸೋಂಬಾರಿತನ, ಕೆಲಸ ಚೇಂಜಸ್ ಆಗ್ತಕ್ಕಂಥದ್ದು ಸಹ ಇದ್ದೇ ಇರುತ್ತೆ. ಅದು ಶನಿ ಮತ್ತು ಶುಕ್ರನಿಂದ ಉಂಟಾಗ್ತಕ್ಕಂಥದ್ದು. ಸೊ ಜಾತಕದಲ್ಲಿ ಶನಿ ಮತ್ತು ಶುಕ್ರ ಕಾಂಬಿನೇಷನ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ದುಸ್ಥಾನಾಧಿಪತಿಗಳು ಹತ್ತೆ ಮನೆಗೆ ಬಂದಿದೆ. ಕೇಂದ್ರ ಸ್ಥಾನಕ್ಕೆ ಬಂದಿರೋದ್ರಿಂದ ಕೆಲಸ, ಒಳ್ಳೆ ಯೋಗ ಎಲ್ಲ ಇದ್ದೇ ಇರುತ್ತೆ. ಆದ್ರೆ ದುಸ್ಥಾನದ ಪ್ರಭಾವದಿಂದ ಅಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಕೆಲಸ ಚೇಂಜಸ್ ಆಗ್ತಕ್ಕಂಥದ್ದು ಆಗ್ತಾನೆ ಇರ್ತದೆ. ಆ ರವಿ ಇಲ್ಲಿ 6ನೇ ಮನೆ ಅಧಿಪತಿ 11ಕ್ಕೆ ಬಂದಿರೋದ್ರಿಂದ ಸಮಾಜದಲ್ಲಿ ಒಂದಷ್ಟು ಫೈನಾನ್ಷಿಯಲಿ ವಿಚಾರದಲ್ಲಿ, ಒಂದಷ್ಟು ಸಮಾಜದಲ್ಲಿ ಸಕ್ಸಸ್ ವಿಚಾರದಲ್ಲಿ, ಕಾಂಪಿಟೇಟಿವ್ ವಿಚಾರದಲ್ಲಿ, ಯಾವುದೇ ಒಂದು ಜನಗಳ ಸ್ನೇಹ ಪ್ರೀತಿ ವಿಶ್ವಾಸದಲ್ಲಿ ಸಹ ಎಲ್ಲಾನು ಗೆದ್ಕೊಳ್ತಕ್ಕಂಥದ್ದು, ಎಲ್ಲಾನು ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ರವಿಯಿಂದ ಬರ್ತಕ್ಕಂಥದ್ದು ಉಂಟಾಗ್ತದೆ. ಜಾತಕದಲ್ಲಿ ಸಪ್ತಮಾಧಿಪತಿ ಬುಧ 12ಕ್ಕೆ ಹೋಗಿರೋದ್ರಿಂದ ಸಪ್ತಮದಲ್ಲಿ ಪಂಚಮಾಧಿಪತಿ ಬಂದು ಕೂತಿದ್ದಾನೆ, ಅದು ಅದೃಷ್ಟನೇ. ಮತ್ತೆ ಇಲ್ಲಿ ಏನಾಗ್ತದೆ, ಸಪ್ತಮಾಧಿಪತಿ 12ಕ್ಕೆ ಹೋಗಿರೋದ್ರಿಂದ ಮದುವೆ ವಿಚಾರದಲ್ಲಿ ದೋಷಕಾರಿ ಆಗ್ತದೆ. ಹೆಂಡತಿ ವಿಚಾರದಲ್ಲಿ ಒಂದಷ್ಟು ಸ್ಟ್ರಗಲ್ ಆಗ್ತಕ್ಕಂಥದ್ದು, ಹೆಂಡತಿ ಆರೋಗ್ಯದಲ್ಲಿ ಇರ್ಬೋದು, ಮದುವೆ ಆದರೂ ಮದುವೆ ಡಿಲೇ ಆಗ್ತಕ್ಕಂಥದ್ದು, ಮದುವೆ ಆದ್ರೂ ಹೆಂಡತಿಯ ಅನ್ಯೋನ್ಯತಾ ವಿಚಾರದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ಆಗಾಗ ಸ್ವಲ್ಪ ಜಗಳ ಮನಸ್ತಾಪಗಳು ಬರ್ತದೆ. ಯಾಕೆಂದ್ರೆ 7ನೇ ಮನೆ ಅಧಿಪತಿ 12ಕ್ಕೆ ಹೋಗಿರೋದ್ರಿಂದ ಆ ಬುಧನ ಮೇಲೆ ಶನಿಯ 3ನೇ ದೃಷ್ಟಿ ಇರೋದ್ರಿಂದ ವಿಶೇಷವಾಗಿ ಆಗಾಗ ಮನಸ್ತಾಪಗಳು, ಒಂದಷ್ಟು ಬೇಜಾರು ಖಂಡಿತ ಉಂಟಾಗ್ತದೆ. ಅದು ಏನು ತುಂಬ ಕೆಟ್ಟದಾಗಿರೋದಿಲ್ಲ. ಪ್ರೀತಿಗೆ ಅನ್ಯೋನ್ಯತೆಗೆ ಆಗಾಗ ಕೊರತೆ ಬರುತ್ತೆ. ಅದನ್ನ ಇವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇನ್ನು ಈ 9ನೇ ಮನೆ ಪಿತೃಸ್ಥಾನಕ್ಕೆ ಕುಜರ 8ನೇ ದೃಷ್ಟಿ ಇದೆ, ಅದು ಆದ್ರೆ ಗುರು ಮತ್ತು ಕುಜ ಮಿತ್ರ ಆಗಿರೋದ್ರಿಂದ, ಇದು ಮಿತ್ರ ಗ್ರಹಗಳಿರೋದ್ರಿಂದ, ಇದು ತನ್ನ ಸ್ವಂತ ಮನೆಯೇ ಇರೋದ್ರಿಂದ ಆ 8ನೇ ದೃಷ್ಟಿ, ಕುಜನ 8ನೇ ದೃಷ್ಟಿ ಗುರು ಮೇಲೆ ಬಿದ್ದರೂ ಸಹ ಅದು ದೋಷಕಾರಿ ಆಗೋದಿಲ್ಲ. ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ. ಕೆಟ್ಟ ದೋಷ ಅಷ್ಟೊಂದು ತೀವ್ರ ಕಾಟ ಕೊಡೋದಿಲ್ಲ. ಯಾಕೆಂದ್ರೆ ಗುರು ಗೆಳೆಯನೇ ಆಗಿರೋದ್ರಿಂದ, ನಂತರ ತನ್ನ ಸ್ವಂತ ಮನೆಯೇ ಆಗಿರೋದ್ರಿಂದ ಅಷ್ಟೊಂದು ತೀವ್ರವಾಗಿರೋದಿಲ್ಲ. ಹಾಗಾಗಿ ಇದು ಸೇಫ್ ಆಯಿತು. ಸೊ ಜಾತಕದಲ್ಲಿ ಖಂಡಿತವಾಗ್ಲೂ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ದೋಷ ಇದೆ. 4ನೇ ಮನೆ ಅಧಿಪತಿ ಮತ್ತು 7ನೇ ಮನೆ ಅಧಿಪತಿ 12ಕ್ಕೆ ಹೋಗಿರ್ತಕ್ಕಂಥದ್ದು, ಅದೊಂದು ಸ್ವಲ್ಪ ದೋಷಕಾರಿ ಆಗಿರೋದ್ರಿಂದ SSLC PUC ಎಜುಕೇಷನ್ ಸ್ವಲ್ಪ ಕಷ್ಟ ಇರುತ್ತೆ. ಡಿಗ್ರಿಯಿಂದ ಆಚೆಗೆ ಹೈಯರ್ ಎಜುಕೇಷನ್, ಯಾಕೆಂದ್ರೆ 9ನೇ ಮನೇಲಿ ಗುರು ಇರ್ತಕ್ಕಂಥದ್ದು, 9ನೇ ಮನೆ ಅಧಿಪತಿ ಕುಜ 2ಕ್ಕೆ ಹೋಗಿರೋದ್ರಿಂದ ಹೈಯರ್ ಎಜುಕೇಷನ್ ಕೊಡ್ತಕ್ಕಂಥ ಹೌಸ್ ಇದು. 9ನೇ ಮನೆ ಹೈಯರ್ ಎಜುಕೇಷನ್ ಕೊಡುತ್ತೆ. ಡಿಗ್ರಿ ಅಷ್ಟು SSLC PUC ಮುಗಿಸ್ಕೊಂಡ್ರೆ ಸಾಕು, ಡಿಗ್ರಿಯಿಂದ ಆಚೆಗೆ ಸ್ವಲ್ಪ ಅನುಕೂಲ ಆಗ್ತದೆ. ಹಾಗಾಗಿ ಜಾತಕದಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ 4ನೇ ಮನೆ ಅಧಿಪತಿ ಬುಧ 12ಕ್ಕೆ ಹೋಗಿರ್ತಕ್ಕಂಥದ್ದು, ಆ ಬುಧನ ಮೇಲೆ ಶನಿಯ 3ನೇ ದೃಷ್ಟಿ ಇರ್ತಕ್ಕಂಥದ್ದು, ಮತ್ತೆ 4ನೇ ಭಾವಕ್ಕೆ ರಾಹು ಬಂದಿರೋದ್ರಿಂದ ತಾಯಿ ಆರೋಗ್ಯದ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕಾಗ್ತದೆ. ನಂತರ ಇನ್ನು ನಾವು ನವಾಂಶ ಕುಂಡಲಿ ನೋಡೋದಾದ್ರೆ ಲಗ್ನ ಒಂದು ಕುಂಭ ಲಗ್ನ, ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿ ಉಚ್ಚನಾಗಿರ್ತಕ್ಕಂಥದ್ದು. ಸೊ ಇದು ತುಂಬಾ ಸೇಫ್ ಆಯ್ತು, ಲಗ್ನಾಧಿಪತಿ ತುಂಬಾ ಸೇಫ್ ಆದ. ಯಾಕಂದ್ರೆ ನೋಡಿ, ಇಲ್ಲಿ ಮೀನ ಲಗ್ನಾಧಿಪತಿ 9ಕ್ಕೆ ಹೋದ, 9ಕ್ಕೆ ಹೋದ ಕುತ್ಕೊಂಡಾಗ ಅದೃಷ್ಟ, ದೀರ್ಘಾಯುಷ್ಯ, ಆರೋಗ್ಯ ವೃದ್ಧಿ ಆಗ್ತದೆ. ನಂತರ ಕುಂಭ ಲಗ್ನ, ನವಾಂಶದಲ್ಲಿ ಕುಂಭ ಲಗ್ನ, ಲಗ್ನಾಧಿಪತಿ 9ಕ್ಕೆ ಬಂದು ಉಚ್ಚನಾದ. ಸೊ ಇಲ್ಲೂ ಸೇಫ್ ಆದ, ಲಗ್ನಾಧಿಪತಿಗೆ ಇಲ್ಲೂ ಬಲ ಬಂತು, ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ. ನಂತರ 2ನೇ ಮನೆ, ಇಲ್ಲಿ ನೋಡಿ ಧನಸ್ಥಾನಾಧಿಪತಿ ಕುಜ 2ರಲ್ಲೇ ಇರ್ತಕ್ಕಂಥದ್ದು, ಧನಯೋಗ ಶ್ರೀಮಂತಿಕೆ ಕೊಡ್ತಾನೆ. ನಂತರ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಕುಂಭ ಲಗ್ನ, ಇಲ್ಲಿ 2ನೇ ಮನೆಯಲ್ಲಿ ಗುರು ತನ್ನ ಸ್ವಂತ ಮನೆಯವರಿಂದ ಖಂಡಿತವಾಗ್ಲೂ ಧನಯೋಗ, ಎಜುಕೇಶನ್ ಎಲ್ಲ ಸಹ ಗುರುವಿಂದ ಉಂಟಾಗ್ತದೆ. ಇದು ಸಹ ಅದೃಷ್ಟ ಕೊಡುತ್ತೆ. ಸೊ ನಾವು ನವಾಂಶದಲ್ಲೂ ಸಹ ಒಳ್ಳೆ ಯೋಗ ಇದೆ. ಇನ್ನು 4ನೇ ಮನೆಯಲ್ಲಿ ಬುಧ ಇರತಕ್ಕಂಥದ್ದು, ಚಂದ್ರ ಇರತಕ್ಕಂಥ, ಚಂದ್ರ 6ನೇ ಮನೆ ಅಧಿಪತಿಯಾಗಿ, ಬುಧ 5ನೇ ಮನೆ ಅಧಿಪತಿಯಾಗಿ ಬಂದ್ರಿಂದ ಎಜುಕೇಶನ್ಗೆ ಏನು ತೊಂದರೆ ಇಲ್ಲ. ಚಂದ್ರ ಇಲ್ಲಿ ಉಚ್ಚ ಇದ್ದಾನೆ, ಖಂಡಿತವಾಗ್ಲೂ ಇಲ್ಲಿ ನವಾಂಶದಲ್ಲಿ ಸೇಫ್ ಆಗಿದೆ. ಇಲ್ಲಿ ತೊಂದರೆಗಳು, ಎಜುಕೇಶನ್ ಇಲ್ಲಿ ತೊಂದರೆ ಇದ್ರು ಸಹ ಇಲ್ಲಿ ನವಾಂಶದಲ್ಲಿ ಸೇಫ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಆ ಎಜುಕೇಶನ್ಗೆ ಉಂಟಾಗ್ತಕ್ಕಂಥ ಎಲ್ಲಾ ಲೋಪದೋಷಗಳನ್ನು ನವಾಂಶ ಇಲ್ಲಿ ಹೊಡೆದಾಗ್ತದೆ. ಸೊ ನವಾಂಶ ಇಲ್ಲಿ ಕಾಪಾಡುತ್ತೆ. ಖಂಡಿತವಾಗ್ಲೂ ಎಜುಕೇಶನ್ಗೆ ಸ್ವಲ್ಪ ನವಾಂಶ ಅನುಕೂಲ ಮಾಡಿಕೊಡುತ್ತೆ, ಎಜುಕೇಶನ್ ಮಾಡ್ಕೋತಾರೆ. ಇನ್ನು 11ನೇ ಮನೆಯಲ್ಲಿ ರವಿ ಮತ್ತೆ ಶುಕ್ರ ಇರತಕ್ಕಂಥದ್ದು ಖಂಡಿತವಾಗ್ಲೂ ಅದೃಷ್ಟ ಕೊಡುತ್ತೆ, ಒಂದು ಸ್ವಲ್ಪ ಶ್ರೀಮಂತಿಕೆನ, ಧನಯೋಗನ ಉಂಟು ಮಾಡಿಕೊಡುತ್ತೆ. ಕುಜ ಇಲ್ಲಿ 10ನೇ ಮನೆ ಅಧಿಪತಿಯಾಗಿ ರಾಹು ಜೊತೆ ಇರೋದು ಸ್ವಲ್ಪ ದೋಷಕಾರಿ ಆಗ್ತಿದೆ. ಕುಜ ನೀಚ ಆಗಿದ್ದಾನೆ, ರಾಹು ಜೊತೆ ಇರೋದ್ರಿಂದ ಇಲ್ಲಿ ಆ ಒಂದು ಏನ್ ಹೇಳಿದೆ ನಾವು, ಕುಜನ ಒಂದು ಕುಜದೋಷ ತೀವ್ರತೆ ಇಲ್ಲಿ ಸಹ ಕೆಟ್ಟಿರೋದ್ರಿಂದ ವಿಶೇಷವಾಗಿ ಕುಜ ಶಾಂತಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಆಶ್ಲೇಷ ಬಲಿ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಆ ಕುಜನಿಗೆ ಸಂಬಂಧಪಟ್ಟತಕ್ಕಂಥದ್ದು ಲೋಪದೋಷಗಳನ್ನ ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ಎಜುಕೇಶನ್ ಯಶಸ್ಸು ಸಾಧನೆಯನ್ನ ಖಂಡಿತವಾಗ್ಲೂ ಗಳಿಸ್ಬೋದು. ಸೊ ನವಾಂಶದಲ್ಲಿ ಏನಂತ ವರ್ಗೋತ್ತಮ ಅಂತ ನೋಡಕ್ ಹೋದ್ರೆ ನಾವು ಯಾವ ಗ್ರಹ ವರ್ಗೋತ್ತಮ ಆಗಿದೆ ಅಂತ ಇಟ್ಕೊಂಡ್ರೆ ಇಲ್ಲಿ ಸಾಮಾನ್ಯವಾಗಿ ಯಾವ ಗ್ರಹನೂ ವರ್ಗೋತ್ತಮ ಆಗಿಲ್ಲ. ವರ್ಗೋತ್ತಮ ಆಗಿರ್ತಕ್ಕಂಥದ್ದು ರಾಹು ಮತ್ತು ಕೇತು ಎರಡೇ. ಯಾಕೆಂದ್ರೆ ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ರಾಹು ಕೇತು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ವರ್ಗೋತ್ತಮ ಆಗಿರ್ತಕ್ಕಂಥದ್ದು.
ಸೊ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿದೆ, ರಾಜಯೋಗ ಕೊಡೋದು ಅದೃಷ್ಟ ಕಾಪಾಡುತ್ತೆ. ಶ್ರೀಮಂತಿಕೆಗೆ, ಭೂಮಿ ಯೋಗಕ್ಕೆ, ಎಜುಕೇಷನ್ಗೆ ತೊಂದರೆ ಆಗೋದಿಲ್ಲ. ಬಾಲ್ಯ ಎಜುಕೇಷನ್ನು ಮತ್ತು ಮಾಧ್ಯಮ ಎಜುಕೇಷನ್ SSLC ಸ್ವಲ್ಪ ಕಷ್ಟ ಇರುತ್ತೆ, PUC ನಂತರ ಡಿಗ್ರಿ ಎಜುಕೇಷನ್ ಸ್ವಲ್ಪ ಅನುಕೂಲ ಆಗ್ತದೆ. ಇನ್ನು ಇವರಿಗೆ ಪ್ರೆಸೆಂಟ್ ಈಗ ನಡೀತಾ ಇರತಕ್ಕಂಥದ್ದು, ಇವ್ರು ಹುಟ್ಟಿರ್ತಕ್ಕಂಥದ್ದು ಚಂದ್ರ ಮಹಾದಶೆಯಲ್ಲಿ. ಈ ಚಂದ್ರದ ಮಹಾದಶೆಯಲ್ಲಿ 2025 11ನೇ ತಿಂಗಳವರೆಗೂ, 11ನೇ ನವೆಂಬರ್ವರೆಗೂ ಚಂದ್ರ ಮಹಾದಶೆನೇ ಇರುತ್ತೆ. 2025ಕ್ಕೆ ಮುಗಿದೋಗುತ್ತೆ. ಚಂದ್ರ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು ಖಂಡಿತವಾಗ್ಲೂ ಸ್ವಲ್ಪ ಅನುಕೂಲನೇ ಆಗ್ತದೆ, ಕಾಪಾಡ್ತಾನೆ. ಆದರೆ ಕೇಮದ್ರಮ ದೋಷ ಇರೋದ್ರಿಂದ ಫೈನಾನ್ಷಿಯಲಿ ಸಣ್ಣ ಪುಟ್ಟ ಬಡತನ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ನಂತರ ಸರಿ ಹೋಗ್ತದೆ. ಚಂದ್ರದಶೆ 2025 ನವೆಂಬರ್ ಮುಗಿದ ಮೇಲೆ ಕುಜ ದಶೆ ಸ್ಟಾರ್ಟ್ ಆಗ್ತದೆ. ಕುಜ ಭಾವಕುಂಡಲಿ ತುಂಬ ಚೆನ್ನಾಗಿದ್ದಾನೆ, ಅನುಕೂಲ ಆಗ್ತದೆ. ಆದರೆ ನವಾಂಶದಲ್ಲಿ 6ಕ್ಕೆ ಬಂದ ನೀಚ ಆಗಿದ್ದಾನೆ ಶತ್ರುಗ್ರಹ ಜೊತೆ. ಸೊ ಆ ರೀತಿ ಇದ್ದಾಗ ಏನಾಗ್ತದೆ ಅಂದರೆ ಕುಜದಶೆಯ ಅರ್ಧ ಭಾಗದಷ್ಟು, ಅಂದರೆ ಕುಜದಶೆ 7 ವರ್ಷ, 3.5 ವರ್ಷ ತುಂಬ ಚೆನ್ನಾಗಿರುತ್ತೆ. ಭಾವಕುಂಡಲಿಯಲ್ಲಿ ಚೆನ್ನಾಗಿರೋದ್ರಿಂದ 3.5 ವರ್ಷ ತುಂಬ ಚೆನ್ನಾಗಿರುತ್ತೆ. ನಂತರ 3.5 ವರ್ಷ ಖಂಡಿತಗಳು ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಕಷ್ಟ ಇರುತ್ತೆ. ಯಾಕಂದರೆ ನವಾಂಶದಲ್ಲಿ ಕುಜ ಕೆಟ್ಟಿರೋದ್ರಿಂದ. ಸೊ ಹಾಗಾಗಿ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ದೋಪದೋಷಗಳನ್ನ ಇಲ್ಲಿ ಬಗೆಹರಿಸ್ಕೋಬೋದು. ಇದು ನಂತರ ಕುಜದಶೆ 2032ಕ್ಕೆ ಮುಗಿಯುತ್ತೆ. ನಂತರ ಬರ್ತಕ್ಕಂಥದ್ದು ರಾಹು ಮಹಾದಶೆ 2050ವರೆಗೂ ಇರುತ್ತೆ. 18 ವರ್ಷ ರಾಹು ದಶೆ ಇರುತ್ತೆ. ರಾಹು ದಶೆ ಮುಗಿದ ಮೇಲೆ ಮಹಾದಶೆ 2050ಕ್ಕೆ ರಾಹು ದಶೆ ಮುಗಿದ್ರೆ ಇವರಿಗೆ 2066 ಗುರು ಮಹಾದಶೆ ಇರುತ್ತೆ. ಈ ಗುರು ಮಹಾದಶೆಯಲ್ಲಿ ಉತ್ತಮವಾದಂಥ ಜೀವನ, ಇವರು 16 ವರ್ಷ ಇವರು ಜೀವನನ ಸಂಪೂರ್ಣವಾಗಿ ಉತ್ತಮವಾಗಿ ರಾಜಯೋಗದಿಂದ, ಶ್ರೀಮಂತಿಕೆಯಿಂದ ಸಂಪೂರ್ಣವಾಗಿ ಅನುಭವಿಸೋಕೆ ಎಲ್ಲ ರೀತಿಯ ಯೋಗ ಜಾತಕದಲ್ಲಿ ತುಂಬ ರಾಜಯೋಗ ಇದೆ. ಯಾಕೆಂದರೆ ಭಾವಕುಂಡಲಿಯಲ್ಲೂ ಗುರು ಚೆನ್ನಾಗಿದ್ದಾನೆ, ನವಾಂಶದಲ್ಲೂ ಗುರು ಚೆನ್ನಾಗಿದ್ದಾನೆ. ಖಂಡಿತವಾಗ್ಲೂ ಅದೃಷ್ಟ ಅನ್ನೋದು ಇವ್ರ ಪಾಲಿಗೆ ಇದ್ದೇ ಇರುತ್ತೆ, ಕಾಪಾಡುತ್ತೆ. ಆ ಒಂದು ಗುರು ಮಹಾದಶೆಯಲ್ಲಿ ಸುಂದರವಾದ ಒಂದು ಕುಟುಂಬದಲ್ಲಿ, ಸುಂದರವಾದ ಒಂದು ಫ್ಯಾಮಿಲಿ ಜೊತೆ ಶ್ರೀಮಂತಿಕೆಯಿಂದ, ಸೌಭಾಗ್ಯದಿಂದ, ಆಯುರಾರೋಗ್ಯದಿಂದ ಜೀವನ ಮಾಡೋದಕ್ಕೆ 16 ವರ್ಷ ಅನುಕೂಲ ಆಗ್ತದೆ. ಲಗ್ನದಲ್ಲಿ ಮಾಂದಿ ಇರ್ತಕ್ಕಂಥದ್ದು ಮಾತ್ರ ಸ್ವಲ್ಪ ಲೋಪದೋಷ ಇರೋದ್ರಿಂದ ಇವರು ವಿಶೇಷವಾಗಿ ಮಾಂದಿ ದೋಷ ನಿವಾರಣೆಗೆ ಶಿವನಿಗೆ ರುದ್ರಾಭಿಷೇಕ, ಮಹಾಮೃತ್ಯುಂಜಯ ಹೋಮ ಇವುಗಳೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಆ ಮಾಂದಿಯ ಕೆಟ್ಟ ದೋಷದಿಂದ ಕಡಿಮೆ ಮಾಡ್ಕೋಬೋದು. ಇದಿಷ್ಟು ಒಂದು ಸಣ್ಣ ಜಾತಕ ವಿಮರ್ಶಾ ವಿಡಿಯೋಗಳಿವೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.